ಅಮೆರಿಕಕ್ಕೆ ಶಾಕ್ ಮೇಲೆ ಶಾಕ್. ಯಾಕಂದರೆ ಅಮೆರಿಕ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅಂತ. ಇರಾನ್ನ ಎಲ್ಲೋ ಒಂದು ಕಡೆಗೆ ಭೂಪಟದಿಂದ ಅಳಿಸಿಬಿಡ್ತೀವಿ ಅನ್ನುವಂಥ ಉತ್ಸಾಹದಿಂದನೇ ಅಮೆರಿಕ ಹೋಗಿದ್ದು. ಆದರೆ ಈಗ ಆಗಿರೋದು ನೋಡಿ, 3 ದಿನದಲ್ಲಿ 2 ಫೈಟರ್ ಜೆಟ್ಗಳು ಬಿದ್ದಿವೆ, ಚಾಪರ್ಗಳು ಬಿದ್ದಿವೆ. ಏನೇನು ಲಾಸ್ ಆಗ್ತಾ ಇದೆ ನಾವು ತೋರಿಸ್ತಾ ಇದ್ದೀವಿ. F-15 ವಿಮಾನ ನೆಲಕ್ಕಪ್ಪಳಿಸಿದೆ, A-10 ವಾರ್ಥಾಗ್ ಫೈಟರ್ ಜೆಟ್ ನೆಲಕ್ಕೆ ಬಿದ್ದಿದೆ, F-16 ಯುದ್ಧ ವಿಮಾನ ಕೂಡ ನೆಲಕ್ಕಪ್ಪಳಿಸಿದೆ, 2 ಬ್ಲಾಕ್ ಹಾಕ್ ಚಾಪರ್ಗಳು, ಇನ್ನು ಅಪಾಚೆ ಹೆಲಿಕಾಪ್ಟರ್ ತೋರಿಸ್ತಾ ಇದ್ದೀವಿ. ಈ 3 ಕೂಡ ಎಷ್ಟರ ಮಟ್ಟಿಗೆ ನಷ್ಟವಾಗಿವೆ ಅಂತ, ಎಷ್ಟರ ಮಟ್ಟಿಗೆ ನೆಲಕ್ಕಪ್ಪಳಿಸಿವೆ ನಾವು ತೋರಿಸ್ತಾ ಇದ್ದೀವಿ. F-35 ಅವಶೇಷಗಳು, ಇನ್ನು ಬ್ಲಾಕ್ ಹಾಕ್ ಹೆಲಿಕಾಪ್ಟರ್. 3 ದಿನದಲ್ಲಿ 2 ಫೈಟರ್ ಜೆಟ್ ಮತ್ತು 3 ಚಾಪರ್ಗಳು ಧ್ವಂಸ ಆಗಿರೋದು ನೋಡಿ. ಇದು ಸಂಗತಿ. ಅದಕ್ಕೆ ಶತ್ರುಗಳನ್ನು ಯಾವತ್ತೂ ಕೂಡ ಕಡೆಗಣಿಸಬಾರದು, ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾವು ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ರೆ ಹೆಂಗಾಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಅಮೆರಿಕ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿ ಇರಾನ್ ತಿರುಗಿ ಬೀಳುತ್ತೆ ಅಂತ. ಒಂದು ತುಂಬ ಸ್ಪಷ್ಟ, ಇದರ ಹಿಂದಿರುವಂಥ 2 ರಾಷ್ಟ್ರಗಳು, ಒಂದು ಚೀನಾ, ಇನ್ನೊಂದು ರಷ್ಯಾ. ಯಾಕಂದರೆ ಮೊದಲೇ ಇಷ್ಟೊಂದು ಧ್ವಂಸಗೊಂಡಿರುವಂಥ ಇರಾನ್ ಈ ರೀತಿ ಹೋರಾಟ ಮಾಡಲಿಕ್ಕೆ ಎಲ್ಲಿ ಶಕ್ತಿ ಬರುತ್ತೆ? ಅದರಲ್ಲೂ ಇಂತಿಂಥ ಕಡೆಗೆ ಇದೇ ರೀತಿಯ ಶಸ್ತ್ರಾಸ್ತ್ರಗಳಿವೆ, ಈ ರೀತಿ ವಿಮಾನಗಳು ಬರ್ತಾ ಇವೆ, ಇಂತಿಂಥ ಕಡೆಗೆ ಈ ರೀತಿ ಸೇನಾ ನೆಲೆಗಳಿವೆ, ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ?